ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದರೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಯರ ಮಗಳು ಗೌರಿ ಅಮ್ಮ. ನನ್ನ ಚಾನೆಲ್ಗೆ ನಿಮಗೆ ಪ್ರೀತಿಯಾದ ಸ್ವಾಗತವನ್ನು ಕೊಡ್ತೇನೆ. ನಿಮ್ಮ ಸಪೋರ್ಟಿಂದ ನಾನು ಇಲ್ಲಿಯವರೆಗೂ ಬಂದಿದ್ದೇನೆ. ಮುಂದೆ ಸಹ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ನನ್ನ ಬಂಧುಗಳೇ. ತುಂಬ ಡಿಫ್ರೆಂಟಾದ ಪಾಲಕ್ ಸೊಪ್ಪಿನ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ. ಪಾಲಕ್ ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ 2 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದು ತುಂಬ ಎಳೆತಾಗಿದೆ. 2 ಕಟ್ಟು ತಗೊಂಡಿದ್ದೀನಿ. ತುಂಬ ಎಳೆತಾದರೆ ಚೆನ್ನಾಗಿರ್ತದೆ. ತುಂಬ ಎಳೆತಾಗಿದೆ. ಪಾಲಕ್ ಸೊಪ್ಪು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. 2-3 ಸಲ ತೊಳ್ಕೊಂಡು ಕಟ್ ಮಾಡ್ಕೊಂಡಿಲ್ಲ, ಹಾಗೆಯೇ ಇಟ್ಕೊಂಡಿದ್ದೀನಿ. ಈಗ 3 ಹಸಿಮೆಣಸು, ಆಮೇಲೆ 1 ಒಣಮೆಣಸು, ಶುಂಠಿ ಅಲ್ಲ ಬೆಳ್ಳುಳ್ಳಿ ಒಂದು 6-7 ಎಸಳು ತೊಗೊಂಡಿದ್ದೀನಿ. ಅದಕ್ಕೀಗ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಇದನ್ನೀಗ ಬೇಯಿಸ್ಕೊಳ್ಳಿಕ್ಕೆ ಇಟ್ಟಿದ್ದೀನಿ ಒಂದು 5 ನಿಮಿಷ. 5 ನಿಮಿಷ ಅಂದರೆ ಬೇಡ, ಒಂದು 2-3 ನಿಮಿಷ. ಇದು ಬೆಂದಿರೋದು ಸಾಕು. ಇದಕ್ಕೀಗ ತುರಿದಿಟ್ಕೊಂಡಂತಹ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಮೊದಲು ನುಣ್ಣಗೆ ರುಬ್ಕೊಂಡು ಆಮೇಲೆ ಇದಕ್ಕೆ ಪಾಲಕ್ ಸೊಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಮೊದಲೇ ಸೇರಿಸ್ಕೊಂಡಿದ್ರೆ ಇದು ತೆಂಗಿನ ತುರಿ ನುಣ್ಣಗಾಗೋದಿಲ್ಲ. ಅದರಿಂದ ತೆಂಗಿನ ತುರಿ ಫಸ್ಟು ಸ್ವಲ್ಪ ರುಬ್ಕೊಳ್ತೇನೆ. ಇದನ್ನೀಗ ಮಿಕ್ಸಿ ಮಾಡ್ಕೊಂಡು ಈಗ ತೆಂಗಿನ ತುರಿ ನೋಡಿ ಎಷ್ಟು ಮಟ್ಟಿಗೆ ರುಬ್ಬಿದ್ದೀನಿ. ಇದೇನು ಬೇಯಿಸಿಟ್ಕೊಂಡಿದ್ನಲ್ಲ ಪಾಲಕ್, ಇದನ್ನು ಸೇರಿಸ್ತೇನೆ. ಇದಕ್ಕೆ ಹಸಿಮೆಣಸು ಜಾಸ್ತಿ ಹಾಕಿಲ್ಲ, ಯಾಕಂದರೆ ತುಂಬ ಖಾರ ಇದೆ. ಅದು ಖಾರ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಇದೀಗ ತುಂಬ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನೀಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಈಗ ನುಣ್ಣಗೆ ರುಬ್ಕೊಂಡಾಗಿದೆ. ನೋಡಿ ಏನು ಸಖತ್ ಕಲರ್ ಬಂದಿದೆ ಅಂತ. ನೋಡಿ, ಇದು ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲ ಮಕ್ಕಳಿಗೆಲ್ಲ ಈ ರೀತಿ ಮಾಡಿ ಗ್ರೇವಿ ಮಾಡಿಕೊಟ್ರೆ ಚೆನ್ನಾಗಿ ಊಟ ಮಾಡ್ತಾರೆ. ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಕಾಗಿಲ್ಲ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಒಣಮೆಣಸು, ಈ ರುಬ್ಕೊಟ್ಟಿದ್ದನಲ್ಲ ಆವಾಗ ಪಾಲಕ್, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಆವಾಗಲೇ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದಲ್ಲ ಆ ನೀರು ಸ್ವಲ್ಪ ಇದೆ, ಆ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು ಮತ್ತು ನೀರು ಜಾಸ್ತಿ ಹಾಕ್ಕೋಬಾರ್ದು. 1 ಈರುಳ್ಳಿ ಮತ್ತು 1 ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೆ, ಅದನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಅದು ಬೇರೆ ಪದಾರ್ಥ ಕೂಡ ಸೇರಿಸ್ಕೋಬೋದು. ನೋಡಿ, ಈಗ ಆಗಿದೆ. ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್, ತಿನ್ನೋದಕ್ಕೂ ಅಷ್ಟೇ ರುಚಿ ಆಗ್ತದೆ. ಇದಕ್ಕೆ ನೀವು ಮತ್ತೆ ಬೇಕಾದರೆ ಬೇರೆ ಬೇರೆ ಪದಾರ್ಥನೂ ಸಹ ಸೇರಿಸ್ಕೋಬಹುದು. ನಾನು ಸಿಂಪಲಾಗಿ ಮಾಡಿದ್ದೀನಿ. ಇದೀಗ ಆಗಿದೆ, ರೆಡಿಯಾಗಿದೆ. ಈಗ ಪಾಲಕ್ ಗ್ರೇವಿ ರೆಡಿಯಾಗಿದೆ. ಚಪಾತಿ, ದೋಸೆ, ಅನ್ನ ಎಲ್ಲಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ.
ಈ ರೀತಿಯಾಗಿ ನೀವು ಒಮ್ಮೆ ಮಾಡಿ ನೋಡಿ. ಇದು ಖಂಡಿತವಾಗಲೂ ನಿಮಗೆ ಇಷ್ಟ ಆಗಬೇಕು. ಇದು ಇಷ್ಟ ಆಗತ್ತೆ. ದಯವಿಟ್ಟು ಈ ಥರ ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ, ರುಚಿ ಹೇಗಿದೆ ಅಂತ ತಿಳಿಸಿ. ರುಚಿ ತುಂಬ ಡಿಫ್ರೆಂಟ್ ಆಗಿರುತ್ತದೆ. ಈ ರೀತಿ ನೀವು ಯಾವತ್ತೂ ಮಾಡಿರಲಿಕ್ಕಿಲ್ಲ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ.